ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಲ್ಲಿ ಮಾಡುವಂತಹ 3 ಕೆಲಸಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನಂಗೆ ಅನಿಸ್ತು 3 ಜಾಬ್ ಬಗ್ಗೆ ಹೇಳಿದ್ರೆ ಅಟ್ಲೀಸ್ಟ್ ಕೆಲವೊಬ್ರು ಇಂಟ್ರೆಸ್ಟ್ ಇರೋರು ಒಂದು 2ಕ್ಕೆ ಅಪ್ಲೈ ಮಾಡಿ ಒಂದರಲ್ಲಿ ಶಾರ್ಟ್ ಲಿಸ್ಟ್ ಆಗಬಹುದು ಅಂತ. ಅದಕ್ಕೆ ನಾನು 3 ಕೆಲಸಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಕ್ವಾಲಿಫಿಕೇಶನ್ PUC ಇಲ್ಲ ಡಿಗ್ರಿ ಮಾಡಿದವರು ಅರ್ಜಿ ಸಲ್ಲಿಸಬಹುದು. ಸೊ ಡಿಫ್ರೆಂಟ್ ರೋಲ್ ಇದೆ. ಓಕೆ, ಸೊ ಸಂಬಳ ಬಂದ್ಬಿಟ್ಟು 12,000ದಿಂದ ಹಿಡಿದು 90,000 ತನಕ ಇದೆ. ಸೊ ನೀವು ಯಾವ ರೋಲಿಗೆ ಅಪ್ಲೈ ಮಾಡ್ತೀರಾ ಮತ್ತೆ ಹೆಂಗ್ ಕೆಲಸ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಮತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕನ್ ಕಂಡು ಅದಕ್ಕೆ ಒತ್ತಿ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸಬಹುದು. ಓಕೆ, ಇವತ್ತು ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರೋ ಒಂದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಟ್ಯೂಟ್ ಡೂಡ್ ಅಂತ. ಸೊ ಬೇಸಿಕಲಿ ಇವ್ರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಕೋರ್ಸಸ್ಗಳನ್ನು ಸೆಲ್ ಮಾಡ್ತಾರೆ. ಓಕೆನಾ, 50ಕ್ಕಿಂತ ಜಾಸ್ತಿ ಕೋರ್ಸ್ಗಳಿವೆ ಮತ್ತು 1,00,000ಕ್ಕಿಂತ ಜಾಸ್ತಿ ಲರ್ನರ್ಸ್ ಇಲ್ಲಿ ಕಲ್ತ್ಕೊಂಡಿದ್ದಾರೆ. ಇದೆಲ್ಲ ಇದೆ, ಇಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಇರ್ತದೆ. ಓಕೆನಾ, ನೀವೇ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಕೋರ್ಸಸ್ಗಳು, ಲೈಕ್ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು ಇಲ್ಲ IT ರಿಲೇಟೆಡ್ ಕೋರ್ಸ್ಗಳೆಲ್ಲ ಸೆಲ್ ಮಾಡ್ತಾರೆ. ಓಕೆ, ಸೊ ಇವಾಗ ಕೆಲವೊಬ್ರು ಏನು ಮಾಡ್ತೀರಾ ಅಂತ ನಾನು ಹೇಳೋ ಮುಂಚೆನೇ ಡೈರೆಕ್ಟಾಗಿ ಹೋಗಿ ಕೋರ್ಸ್ ತೊಗೊಳಕ್ಕೆ ನೋಡ್ತೀರಾ. ಸೊ ಆ ಥರ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ. ಸೊ ನಾನು ನಿಮ್ಗೆ ಕ್ಲಿಯರ್ ಆಗಿ ಏನು ಕೆಲಸ ಅಂತ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಇದು ಇವ್ರದ್ದು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಮಾಡುವಂಥದ್ದು, ಕೋರ್ಸಲ್ಲಿ ಮಾಡುವಂಥದ್ದು. ಓಕೆ, ಇದಕ್ಕೆ ಈ ಕಂಪನಿಗೆ ಇವರು ಕೆಲವೊಂದು ರೋಲ್ಸಿಗೆ ಜನರನ್ನು ಹುಡುಕ್ತಾ ಇದ್ದಾರೆ. ಅದು ಯಾವುದಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಕಸ್ಟಮರ್ ಸಪೋರ್ಟ್. ಓಕೆ, ಸೊ ಕಸ್ಟಮರ್ ಸಪೋರ್ಟ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಲ್ವಾ, ಲೈಕ್ ಕಸ್ಟಮರ್ ಸಪೋರ್ಟ್ ನೀವು ಇವಾಗ ಜಿಯೋ ಆಗಿರ್ಬೋದು ಇಲ್ಲ ಅಮೆಝಾನ್ ಆಗಿರ್ಬೋದು ಕಸ್ಟಮರ್ ಸಪೋರ್ಟ್ ನೋಡಿರ್ತೀರಾ ಅಲ್ವಾ. ಲೈಕ್ ಏನಾದರೂ ಡೌಟ್ ಇದ್ದರೆ ನಿಮ್ಮ ಹತ್ರ ಅವ್ರ ಹತ್ರ ಬಂದು ನೀವು ಕೇಳ್ತೀರಾ, ಅವರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಅದು ಕಸ್ಟಮರ್ ಸಪೋರ್ಟ್. ಸೊ ಈ ಕಂಪನಿಯವರು ಕಸ್ಟಮರ್ ಸಪೋರ್ಟ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಓಕೆ, ಇದು ಬಂದ್ಬಿಟ್ಟು ರಿಮೋಟ್ ಮನೆಯಲ್ಲೇ ಮಾಡುವಂಥ ಕೆಲಸ, ಪಾರ್ಟ್ ಟೈಮ್ ಕೆಲಸ. ಓಕೆ, ದಿನಕ್ಕೆ 4ರಿಂದ 5 ಗಂಟೆ ಮಾಡುವಂಥ ಕೆಲಸ ಮತ್ತು ಮನೆಯಲ್ಲೇ ಮಾಡುವಂಥ ಕೆಲಸ. ಓಕೆ, ಸೊ ಯಾರಿಗೆಲ್ಲ ಈ ರೋಲಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಇದು ಎಂಟ್ರಿ ಲೆವೆಲ್ ಅಂತ ಹೇಳಿದ್ರೆ ಫ್ರೆಶರ್ಸ್ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದು ಪಾರ್ಟ್ ಟೈಮ್ ಕೆಲಸ. ಓಕೆ, ಮನೆಯಲ್ಲೇ ಮಾಡುವಂಥ ಕೆಲಸ. ಸ್ಟೈಪಂಡ್ ನಿಮಗೆ 12,000 ತನಕ ಸಿಗ್ತದೆ ತಿಂಗಳಿಗೆ. ಓಕೆ, ಮಂಡೇ ಟು ಸಂಡೇ ಒಂದಿನ ರಜೆ ಕೊಡ್ತಾರೆ. ಓಕೆ, 6 ದಿನ ಕೆಲಸ, ಒಂದಿನ ರಜೆ, ಪಾರ್ಟ್ ಟೈಮ್ ಕೆಲಸ. ಓಕೆ, 4ರಿಂದ 5 ಗಂಟೆ ಇರುತ್ತೆ ಕೆಲಸ. ಸೊ ನೀವು ಒಂದು 4ರಿಂದ 5 ಗಂಟೆ ಡೈಲಿ ಫ್ರೀ ಇದ್ದೀರಾ ಅಂತಂದರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಫುಲ್ ಟೈಮ್ ಮಾಡ್ಕೊಂಡು 12,000 ಕೊಟ್ಟರೆ ತುಂಬ ಕಮ್ಮಿ ಆಗುತ್ತೆ. ಪಾರ್ಟ್ ಟೈಮ್ಗೆ 12,000 ಓಕೆ, ಜೆನ್ಯೂನ್ ಕಂಪನಿ ಕೂಡ. ಓಕೆ, ಕಸ್ಟಮರ್ ಸಪೋರ್ಟ್ ಎಕ್ಸ್ಪೀರಿಯನ್ಸ್ ಇಲ್ದಿರೋರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಅವರ ಕಂಪನಿ ಬಗ್ಗೆ ಎಲ್ಲ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದು ನಮಗೆ ಬೇಕಾಗಿಲ್ಲ. ಸೊ ಇದು ಯಾವಾಗ ಬೇಕಂತಂದರೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಅವ್ರ ಕಂಪನಿ ಬಗ್ಗೆ ನೀವು ತಿಳ್ಕೊಂಡ್ರೆ ಸಾಕು. ಓಕೆ, ರೋಲ್ ಡಿಸ್ಕ್ರಿಪ್ಷನ್ ಇದೆ, ಪಾರ್ಟ್ ಟೈಮ್ ಕೆಲಸ, ಇದು ಏನೋ ಕಸ್ಟಮರ್ ಸಪೋರ್ಟ್ ಕೆಲಸ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಈಗ ಸ್ಟೂಡೆಂಟ್ಸ್ ಬರ್ತಾರೆ, ಈ ಕೋರ್ಸಲ್ಲಿ ತೊಗೊಳ್ಳಿಕ್ಕೆ ಸ್ಟೂಡೆಂಟ್ಸ್ ಬರ್ತಾರೆ. ಓಕೆ, ಆವಾಗ ಅವ್ರಿಗೇನಾದರೂ ಡೌಟ್ಸ್ ಇರ್ತದೆ, ಅದು ಅವರು ಮೇಲ್ ಮೂಲಕ ಇಲ್ಲ ಚಾಟ್ ಮೂಲಕ ಇಲ್ಲ ಕಾಲ್ ಮೂಲಕ ನೀವು ಅದನ್ನು ಅವರಿಗೆ ಏನು ಡೌಟು ಅದನ್ನು ಕ್ಲಿಯರ್ ಮಾಡುವಂಥದ್ದು. ಓಕೆ, ಏನಾದರೂ ಟೆಕ್ನಿಕಲ್ ಇದ್ದರೆ ನೀವು ಟೆಕ್ನಿಕಲ್ ರಿಲೇಟೆಡ್ ಟೀಮಿಗೆ ಇನ್ಫಾರ್ಮ್ ಮಾಡುವಂಥದ್ದು. ಆ ಥರ ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಓಕೆ, ಸೊ ಇಷ್ಟೇ ಕೆಲಸ ಇರೋದು. ಸೊ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರೀಲಿಕ್ಕೆ, ಓದಲಿಕ್ಕೆ, ಮಾತಾಡಲಿಕ್ಕೆ ಗೊತ್ತಿರಬೇಕು. ಸೊ ಮ್ಯಾನೇಜ್ ಮಾಡೋಷ್ಟು ಬಂದರೂ ಸಾಕು. ಏನೂ ಇಂಗ್ಲೀಷ್ ಗೊತ್ತಿಲ್ಲ, ಬರೀಲಿಕ್ಕೂ ಗೊತ್ತಿಲ್ಲ, ಓದಲಿಕ್ಕೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತಂದರೆ ಅದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ, ನಿಮಗೆ ಕೆಲಸ ಸಿಗಲ್ಲ. ಓಕೆ, ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಫಾರ್ಮ್ ಇದೆಯಲ್ಲ, ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿಬಿಡ್ತೀನಿ. ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಫಾರ್ಮ್ ಅಂತ ಹಾಕಿಬಿಡ್ತೇನೆ. ಸೊ ಅದು ಒತ್ತಿದ್ರೆ ನಿಮ್ಗೆ ಈ ಥರ ಫಾರ್ಮ್ ಓಪನ್ ಆಗ್ತದೆ. ಸೊ ನೀವು ಇದನ್ನು ಫಿಲ್ ಮಾಡ್ಬೋದು. ಓಕೆ, ಸೊ ನಿಮ್ಮ ನೇಮ್, ನಿಮ್ಮದು ಇಮೇಲ್, ನಿಮ್ಮದು ಫೋನ್ ನಂಬರ್, ನಿಮ್ಮದು ರೆಸ್ಯೂಮೆ ಮತ್ತು ನಿಮ್ಮದು ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಫ್ರೆಶರ್ ಅಂತ ಹಾಕಿ, ಇಲ್ಲ ಸ್ಕಿಲ್ಸ್ ನಿಮ್ಮದು ಲೈಕ್ ಕಸ್ಟಮರ್ ಸಪೋರ್ಟ್ ನಿಮ್ಗೆ ಏನೆಲ್ಲ ಸ್ಕಿಲ್ಸ್ ಇದೆ ಅದು ಹಾಕ್ಬೋದು. ಮತ್ತು ನೀವು ಏನಕ್ಕೆ ಇದು ರೋಲಿಗೆ ಫಿಟ್ ಅದು ಇಲ್ಲಿ ಆನ್ಸರ್ ಮಾಡಿ ಸಬ್ಮಿಟ್ ಮಾಡಿ. ಓಕೆ, ಸೊ ಇದರ ಮೇಲೆ ನಿಮ್ದು ಇಲ್ಲಿ ಸೆಲೆಕ್ಷನ್ ಆಗುವಂಥದ್ದು. ಇದು ಫಸ್ಟ್ ಕೆಲಸ ಆಯಿತು. ಓಕೆ, ಸೆಕೆಂಡ್ ಜಾಬ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಕೋರ್ಸ್ ಇನ್ಸ್ಟ್ರಕ್ಟರ್ ಅಂತ. ಸೊ ಇದು ಕೂಡ ಮನೆಯಿಂದೇ ಮಾಡುವಂಥ ಕೆಲಸ. ಇದು ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ. ಓಕೆ, ಸೊ ಯಾರೆಲ್ಲ
ಲೈಕ್ ಮನೆಯಿಂದಲೇ ಮಾಡುವಂತಹ ಫುಲ್ ಟೈಮ್ ಕೆಲಸ ನೋಡ್ತಾ ಇದ್ದೀರಾ, ಅದು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೊ ಇದು ಕಂಪ್ಲೀಟ್ಲಿ ಮನೆಯಿಂದಲೇ ಮಾಡುವಂಥ ಕೆಲಸ. ತಿಂಗಳಿಗೆ 80,000 ತನಕ ಸಂಬಳ, ಆಯಿತಾ? 80,000 ಸೊ ಯಾರೆಲ್ಲ ಮನೆಯಿಂದಲೇ ಮಾಡುವಂಥ ಕೆಲಸ ಹುಡುಕ್ತಾರೆ ಈ ಥರದ್ದು, ಸೊ ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇದು ಕಾಂಟ್ರಾಕ್ಟ್ ಬೇಸ್ಡ್ ಕೆಲಸ. ಸೊ ಅವರ ಕಂಪನಿ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಇವರು ಕೆಲಸ ಮಾಡೋದಂತ ಇಲ್ಲಿ ಹೇಳ್ತೀನಿ ನಾನು. ವಿ ಆರ್ ಲುಕಿಂಗ್ ಫಾರ್ ಎನ್ ಎಕ್ಸ್ಪೀರಿಯನ್ಸ್ಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಟು ಕ್ರಿಯೇಟ್ ಆ್ಯಂಡ್ ಡೆಲಿವರಿ ಅ ಕಾಂಪ್ರೆನ್ಸಿವ್ ಜಾಬ್ ರೆಡಿ ಕೋರ್ಸ್. ಓಕೆ, ಸೊ ಅವ್ರು ಏನಂತ ಹೇಳಿದ್ರೆ ಅವರಿಗೆ ಎಕ್ಸ್ಪೀರಿಯನ್ಸ್ಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಬೇಕು. ಓಕೆ, ಸೊ ಕೆಲವೊಬ್ರು ಏನಂತ ಹೇಳಿದ್ರೆ ತುಂಬ ವರ್ಷದಿಂದ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿರ್ತೀರ, ಕೆಲವೊಬ್ರದ್ದು ಐಡಿ ನೀವೇ ಮ್ಯಾನೇಜ್ ಮಾಡ್ತಾ ಇರ್ತೀರ. ಓಕೆ, ಸೊ ಇಲ್ಲ ನಿಮ್ಗೆ ಮ್ಯಾನೇಜ್ ಮಾಡಿ ಗೊತ್ತು ಅಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು, ಆಯ್ತಾ? ದ ಇನ್ಸ್ಟ್ರಕ್ಷನ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಡಿಸೈನಿಂಗ್ ದ ಕರಿಕ್ಯುಲಮ್, ರೆಕಾರ್ಡಿಂಗ್ ಕೋರ್ಸ್ ಕಂಟೆಂಟ್, ನೀವು ಡಿಸೈನ್ ಮಾಡುವಂಥದ್ದು ಕರಿಕ್ಯುಲಮ್, ಮತ್ತು ರೆಕಾರ್ಡಿಂಗ್ ಕೋರ್ಸ್ ಕಂಟೆಂಟ್ ರೆಕಾರ್ಡ್ ಮಾಡುವಂಥದ್ದು, ಕ್ರಿಯೇಟಿಂಗ್ ಅಸೈನ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್, ನೀವು ಅಸೈನ್ಮೆಂಟ್ ಮತ್ತು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡುವಂಥದ್ದು, ಆ್ಯಂಡ್ ಎನ್ಶೂರಿಂಗ್ ಲರ್ನರ್ಸ್ ಗೇನ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ವಿತ್ ದ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಸೋಷಿಯಲ್ ಮೀಡಿಯಾ ಪ್ರಾಕ್ಟೀಸಸ್. ಓಕೆ, ಸೊ ಇದು ಬಂದ್ಬಿಟ್ಟು ನಿಮ್ಮದು ಕೆಲಸ ಆಗುತ್ತೆ. ಓಕೆ, ಇದರಲ್ಲಿ ನಿಮಗೆ ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಫಂಡಮೆಂಟಲ್ಸ್ ಆ್ಯಂಡ್ ಪ್ಲಾಟ್ಫಾರ್ಮ್ ಎಕೋಸಿಸ್ಟಮ್, ನಿಮಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕಂಟೆಂಟ್ ಸ್ಟ್ರಾಟಜಿ ಆ್ಯಂಡ್ ಕಂಟೆಂಟ್ ಕ್ಯಾಲೆಂಡರ್, ಸೊ ಇದ್ರ ಬಗ್ಗೆ ನಾಲೆಜ್ ಇರಬೇಕು. ಮತ್ತು ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಯೂಟ್ಯೂಬ್ ಇದ್ರ ಬಗ್ಗೆ ನಾಲೆಜ್ ಇರಬೇಕು ಸೋಷಿಯಲ್ ಮೀಡಿಯಾ ಬಗ್ಗೆ. ಓಕೆ, ಮತ್ತು ಹೇಗೆ ಗ್ರೋತ್ ತರೋದು ಸೋಷಿಯಲ್ ಮೀಡಿಯಾಗೆ, ಹೇಗೆ ರೀಚ್ ಜಾಸ್ತಿ ಮಾಡೋದು, ಅದ್ರ ಬಗ್ಗೆ ಕೂಡ ನಾಲೆಜ್ ಇರಬೇಕು. ಸೊ ಪರ್ಸ್ನಲ್ ಬ್ರ್ಯಾಂಡಿಂಗ್ ಆ್ಯಂಡ್ ಕ್ರಿಯೇಟರ್ ಗ್ರೋತ್, ಅವ್ರದ್ದು ಬ್ರ್ಯಾಂಡಿಂಗ್ ಮಾಡೋಕ್ಕೆ ಹೇಗಂತ ಗೊತ್ತಿರಬೇಕು ನಿಮಗೆ. ಮತ್ತು ಸೋಷಿಯಲ್ ಮೀಡಿಯಾ ಆ್ಯನಾಲಿಟಿಕ್ಸ್ ಆ್ಯಂಡ್ ರಿಪೋರ್ಟಿಂಗ್, ಸೋಷಿಯಲ್ ಮೀಡಿಯಾ ಟೂಲ್ಸ್, ಆಟೋಮೇಷನ್ ವರ್ಕ್ ಫ್ಲೋ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಟೋಮೇಷನ್ ಆಗಿದೆ. ಲಿಂಕ್ ಕೊಡಿ ನಾವು ಮೆಸೇಜ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇರಬೇಕು ನಿಮಗೆ. ಟೋಟಲಿ ಅವರದ್ದು ಏನೆಲ್ಲ ಕೋರ್ಸ್ ಇರ್ತದೆ ನೋಡಿ, ಅದನ್ನು ನೀವು ಜಾಸ್ತಿ ಜನಕ್ಕೆ ಸೆಲ್ ಮಾಡಲಿಕ್ಕೆ ನೀವು ಇದು ಮಾಡುವಂಥದ್ದು. ಸೊ ಅದಕ್ಕೆ ನಿಮ್ಗೆ ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇರಬೇಕು. ಅಷ್ಟಿದ್ರೆ ಸಾಕು, ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಇನ್ಫ್ಲುಯೆನ್ಸರ್ ಆ್ಯಂಡ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಸ್ಟ್ರಾಟಜೀಸ್, AI ಟೂಲ್ಸ್ ಫಾರ್ ಕಂಟೆಂಟ್ ಕ್ರಿಯೇಷನ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಸೊ ಏನಂತ ಹೇಳಿದ್ರೆ ಇವಾಗ ಜಾಸ್ತಿ AI ಬಂದಿದೆ ಅಲ್ವಾ, ಸೊ ಎಡಿಟಿಂಗ್ ಮಾಡಬೇಕಾದ್ರೆ AI ಎಲ್ಲ ಯೂಸ್ ಮಾಡಿ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಅಷ್ಟು ನಿಮಗೆ ಗೊತ್ತಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮೇನ್ ಥಿಂಗ್ ಸೋಷಿಯಲ್ ಮೀಡಿಯಾ ಬಗ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ, ಸೊ ವಿ ಆರ್ ಲುಕಿಂಗ್ ಫಾರ್ ಅ ಪ್ರೂವನ್ ಎಕ್ಸ್ಪೀರಿಯನ್ಸ್ ಮ್ಯಾನೇಜಿಂಗ್ ಅ ಸೋಷಿಯಲ್ ಮೀಡಿಯಾ ಫಾರ್ ಬ್ರ್ಯಾಂಡ್ಸ್, ಕ್ರಿಯೇಟರ್ಸ್ ಆರ್ ಏಜೆನ್ಸೀಸ್. ಸೊ ಕೆಲವೊಬ್ರು ಲೈಕ್ ಕೆಲವೊಂದು ಬ್ರ್ಯಾಂಡ್ಸನ್ನು ಇಲ್ಲ ಕ್ರಿಯೇಟರ್ಸ್ನ ಐಡಿ ಮ್ಯಾನೇಜ್ ಮಾಡ್ತಾ ಇರ್ತೀರ. ಓಕೆ, ಅವರ ಪ್ರೊಫೈಲಿಗೆ ನೀವೇ ಫೋಟೋಸ್ ಹಾಕುವಂಥದ್ದು, ಇಲ್ಲ AI ಟೂಲ್ ಯೂಸ್ ಮಾಡಿಕೊಂಡು ಕೆಲವೊಂದು ಇದು ಪೋಸ್ಟ್ ಹಾಕುವಂಥದ್ದು, ಇಲ್ಲ ಏಜೆನ್ಸಿಗೆ ಕೆಲಸ ಮಾಡ್ತಾ ಇರ್ತೀರ. ಸೊ ಅವರು ಇದಕ್ಕೆ ಆರಾಮಾಗಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಕಂಟೆಂಟ್ ಸ್ಟ್ರಾಟಜಿ ಮತ್ತು ಆಡಿಯನ್ಸ್ ಗ್ರೋತ್ ಹೇಗಾಗುವಂಥದ್ದು ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇವಾಗ ಹ್ಯಾಶ್ಟ್ಯಾಗ್ ವರ್ಕ್ ಆಗಲ್ಲ, ಏನು ಮಾಡಿದ್ರೆ ವೈರಲ್ ಆಗುತ್ತೆ ರೀಲ್, ಅದ್ರ ಬಗ್ಗೆ ನಾಲೆಜ್ ಇರಬೇಕು ನಿಮಗೆ. ಓಕೆ, ಮತ್ತು ಸೋಷಿಯಲ್ ಮೀಡಿಯಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಟೂಲ್ಸ್ ಬಗ್ಗೆ ನಾಲೆಜ್ ಇರಬೇಕು. ನೆಕ್ಸ್ಟ್ ಎಬಿಲಿಟಿ ಟು ಸಿಂಪ್ಲಿಫೈ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಫಾರ್ ಬಿಗಿನರ್. ಇವಾಗ ಏನಂತ ಹೇಳಿದ್ರೆ ಬಿಗಿನರ್ ಬರ್ತಾರೆ, ಅವ್ರಿಗೆ ಏನೂ ಗೊತ್ತಿರಲ್ಲ, ಅವ್ರಿಗೆ ಒಮ್ಮೆಲೆ ಕಷ್ಟದ ಕಾನ್ಸೆಪ್ಟ್ ಹೇಳಿದ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ. ಸೊ ಈಸಿಯಾಗಿ ಹೇಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅದು ನಿಮಗೆ ಗೊತ್ತಿರಬೇಕು. ಮುಂಚೆ ಎಲ್ಲಾದರೂ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದರೆ, ಇಲ್ಲ ಅಂತ ಹೇಳಿದ್ರೆ ಕಂಟೆಂಟ್ ಕ್ರಿಯೇಷನ್ ಎಕ್ಸ್ಪೀರಿಯನ್ಸ್ ಇದ್ದರೆ ಕೂಡ ಓಕೆ. ಇವಾಗ ನಾನು ಕೂಡ ಒಂದು ಕಂಟೆಂಟ್ ಕ್ರಿಯೇಟರ್, ನಾನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಿ ಗೊತ್ತಿರಬೇಕು. ಓಕೆ, ಅಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸ್ಟ್ರಾಂಗ್ ಕಮ್ಯುನಿಕೇಷನ್ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್, ಸೊ ಪ್ರೆಸೆಂಟ್ ಮಾಡಲಿಕ್ಕೆ ಚೆನ್ನಾಗಿ ಗೊತ್ತಿರಬೇಕು ಮತ್ತು ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಅಷ್ಟಿದ್ರೆ ಸಾಕು, ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೊ ಒಂದು ಇಡಿಟೆಕ್ ಪ್ಲ್ಯಾಟ್ಫಾರ್ಮ್ ಇದು. ಥೌಸಂಡ್ಸ್ ಆಫ್ ಲರ್ನರ್ಸ್ ಇಲ್ಲಿ ಇರ್ತಾರೆ ಮತ್ತು ಮನೆಯಲ್ಲೇ ಮಾಡುವಂಥ ಕೆಲಸ. ಇವರು ಲಾಂಗ್ ಟೈಮ್ ಕೊಲಾಬ್ರೇಷನ್ ನೋಡ್ತಾ ಇದ್ದಾರೆ, ಆಯಿತಾ? ಸೊ ಒಂದು ಒಳ್ಳೆ ಸಂಬಳ 80,000-90,000 ಕೊಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಅವ್ರು ಅರ್ಜಿ ಸಲ್ಲಿಸ್ಬೋದು. ಸೇಮ್ ಥಿಂಗ್ ನಾನು ಇದರ ಫಾರ್ಮ್ ಲಿಂಕನ್ನು ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಏನು ಕೊಡ್ತಿರ್ತೀನಿ ಅಂತ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಕೋರ್ಸ್ ಡೆವಲಪರ್ ಇನ್ಸ್ಟ್ರಕ್ಟರ್ ಅಂತ ಕೊಟ್ಟು ಫಾರ್ಮ್ ಕೊಟ್ಟಿರ್ತೀನಿ. ಓಕೆ, ನೀವು ಅಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದೊಂದು ನಾನು ಹೇಳ್ತೀನಿ, ಸೇಲ್ಸ್. ಇವಾಗ ಅವ್ರದ್ದು ಕೋರ್ಸ್ ಎಲ್ಲ ಇರ್ತದಲ್ಲ, ಅದು ಸೇಲ್ಸ್ ಮಾಡಲಿಕ್ಕೆ ಅವ್ರು ಜನರನ್ನು ಹುಡುಕ್ತಾ ಇದ್ದಾರೆ. ಸೊ ಇದು ಕೂಡ ಮನೆಯಲ್ಲೇ ಮಾಡುವಂಥ ಕೆಲಸ. ಫ್ರೆಶ್ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ತಿಂಗಳಿಗೆ 5,000 ತನಕ ಕೊಡ್ತಾರೆ. ಓಕೆ, ಸೊ
ಎರಡೇ ಓಪನಿಂಗ್ ಇರೋದು ಆಯ್ತಾ. ಸೊ ಯಾರು ಚೆನ್ನಾಗಿ ಅವ್ರಿಗೆ ಯಾರು ಪ್ರೊಫೈಲ್ ಇಷ್ಟ ಆಗ್ತದೆ ಅವರನ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಇಲ್ಲಿ ಕೆಲಸ ಸಿಗುವಂಥದ್ದು. ನಿಮಗೆ 5,000 ಕೊಡ್ತಾರೆ, ಬಟ್ ಕೆಲಸ ಕೂಡ ಇಲ್ಲಿ ತುಂಬಾನೇ ಕಮ್ಮಿ ಇರ್ತದೆ. ಇಲ್ಲಿ ಅಲ್ಲಿ 5 ಅವರ್ ಇತ್ತಂತಾರೆ, ಇಲ್ಲಿ 1-2 ಗಂಟೆ ಇರ್ಬೋದು ಅನ್ಸುತ್ತೆ, ಅದಕ್ಕಿಂತ ಕಮ್ಮಿನೂ ಇರ್ಬೋದು. ಸೊ ಜಸ್ಟ್ 5,000 ಕೊಡ್ತಾ ಇದ್ದಾರೆ ಇದಕ್ಕೆ. ಓಕೆ, ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇದರ ಲಿಂಕನ್ನು ಕೂಡ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದು ನೀವೆಲ್ಲ ಫಿಲ್ ಮಾಡಬೇಕಾಗ್ತದೆ ಇಷ್ಟೇ. ಓಕೆ, ಸೊ ಇದು ನಾನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇರೋ 3 ಕೆಲಸಗಳ ಬಗ್ಗೆ ಮಾಹಿತಿ ಕೊಟ್ಟೆ.